ನಮಸ್ಕಾರ ಸ್ನೇಹಿತರೆ, ಇದೀಗ ತಾನೇ ಬಂದಿರುವ ಮುಖ್ಯವಾದ ಮಾಹಿತಿಗಳು. 2026ರ ಮೊದಲ ವರ್ಷದ ಚಂದ್ರಗ್ರಹಣ, 100 ವರ್ಷದ ಬಳಿಕ ಹೋಳಿ ಹಬ್ಬದಂದೇ ರಕ್ತ ಚಂದ್ರಗ್ರಹಣ, 4 ರಾಶಿಯವರಿಗೆ ಅಖಂಡ ರಾಜಯೋಗವಂತೆ. ವಿಡಿಯೋನ ನೀವು ಸ್ವಲ್ಪನೂ ಸ್ಕಿಪ್ ಮಾಡಬೇಡಿ. ಇನ್ನು ಗ್ಯಾರಂಟಿ ಯೋಜನೆಗಳು ಹೊರೆಯಾಗುತ್ತಿವೆ ಎಂದಿರುವ ಸಿಎಂ ಮತ್ತು ಡಿಸಿಎಂ ಹೇಳಿಕೆ ಬೆನ್ನಲ್ಲೇ ಎಲ್ಲರಿಗೂ ಕೂಡ ಫ್ರೀ ಗ್ಯಾರಂಟಿ ಕೊಡುವುದು ಕಷ್ಟ ಎಂದು ಎಚ್.ಸಿ. ಬಾಲಕೃಷ್ಣ ಅವರ ಶಾಕಿಂಗ್ ಹೇಳಿಕೆ. ಸರ್ಕಾರಕ್ಕೆ ಒಂದು ಹೊಸ ಸಲಹೆ ಕೊಟ್ಟಿದ್ದಾರೆ. ಮತ್ತೊಮ್ಮೆ ಪ್ರತಿಯೊಬ್ಬರು ಅರ್ಜಿ ಸಲ್ಲಿಕೆ ಮಾಡಬೇಕಾಗುತ್ತೆ. ಏನಿದು ಮಾಹಿತಿ ನೋಡೋಣ. ಇನ್ನು ಅಮೆರಿಕ ಮತ್ತು ಇರಾನ್ ಯುದ್ಧದ ಎಫೆಕ್ಟ್ ಇಂದ ಚಿನ್ನ ಬೆಳ್ಳಿ ಉಲ್ಟಾ ಹೊಡೆದಿದೆ. ಏರಿಕೆ ಆಗಬೇಕಾಗಿದ್ದಂತ ಚಿನ್ನ ದೊಡ್ಡ ಮಟ್ಟದಲ್ಲಿ ಕುಸಿತವಾಗಿದೆ. ಚಿನ್ನ ಪ್ರಿಯರಿಗೆ ಗುಡ್ ನ್ಯೂಸ್. ಎಲ್ಲ ಮಾಹಿತಿ ನೋಡೋಣ ಸ್ನೇಹಿತರೆ. ಮತ್ತೊಂದೆಡೆಯಲ್ಲಿ ಕರ್ನಾಟಕದ ಅತ್ಯಂತ ಶ್ರೀಮಂತ ಮತ್ತು ಅತ್ಯಂತ ಬಡ ಜಿಲ್ಲೆಯ ಪಟ್ಟಿ ಬಿಡುಗಡೆ ಆಗಿದೆ. ನಿಮ್ಮ ಒಂದು ಜಿಲ್ಲೆ ಯಾವ ಸ್ಥಾನದಲ್ಲಿದೆ, ಎಲ್ಲ ಮಾಹಿತಿಗಳನ್ನು ಡೀಟೇಲ್ ಆಗಿ ನೋಡೋಣ. ಅದಕ್ಕಿಂತ ಮೊದಲು ನೀವು ನಮ್ಮ ಚಾನಲ್ಗೆ ಮೊದಲು ಬಾರಿ ಭೇಟಿ ಕೊಡುತ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ, ಪಕ್ಕದಲ್ಲಿ ಕಾಣಿಸೋ ಗಂಟೆ ಕೂಡ ಒತ್ತಿ. ಇದರಿಂದ ರಾಜ್ಯದ ಮುಖ್ಯವಾದ ಸುದ್ದಿಗಳು ನಿಮಗೆ ಸಿಗುತ್ತವೆ. ವಿಡಿಯೋಗೆ ಲೈಕ್ ಮಾಡಿ ಮತ್ತು ವಿಡಿಯೋ ಪೂರ್ತಿಯಾಗಿ ನೋಡಿ. ಬನ್ನಿ ಸ್ನೇಹಿತರೆ, ಎಲ್ಲ ಮಾಹಿತಿಗಳನ್ನ ಡೀಟೇಲ್ ಆಗಿ ನೋಡೋಣ. ಇದೀಗ 2026ರ ವರ್ಷದ ಮೊದಲ ಪೂರ್ಣ ಚಂದ್ರಗ್ರಹಣ ಇಂದು ಮಾರ್ಚ್ 3ರಂದು ಸಂಭವಿಸಲಿದೆ. ಹೌದು, ಭಾರತದ ಆಕಾಶ ಪ್ರೇಮಿಗಳಿಗೆ ಒಂದು ಅಪರೂಪದ ದೃಶ್ಯ ಎಂದು ಕಾದಿದೆ. ಈ ಒಂದು ದಿನ ಚಂದ್ರನು ಕೆಂಪು ಮಿಶ್ರಿತ ತಾಮ್ರದ ಬಣ್ಣಕ್ಕೆ ತಿರುಗಲಿದ್ದು, ಇದನ್ನ ವಿಜ್ಞಾನಿಗಳು ಬ್ಲಡ್ ಮೂನ್ ಎಂದು ಕೂಡ ಕರೆದಿದ್ದಾರೆ. ಹೌದು ಸ್ನೇಹಿತರೆ, ರಕ್ತ ಚಂದ್ರಗ್ರಹಣ ಈ ಒಂದು ಗ್ರಹಣ ಈ ಬಾರಿ ವಿಶೇಷವಾಗಿದೆ. ಯಾಕಂದ್ರೆ 100 ವರ್ಷದ ಬಳಿಕ ಇದೇ ಮೊದಲ ಬಾರಿಗೆ ಮತ್ತೊಮ್ಮೆ ಹೋಳಿ ಹಬ್ಬದಂದೇ ರಕ್ತ ಚಂದ್ರಗ್ರಹಣ ಗೋಚರಿಸಲಿದೆ ಸ್ನೇಹಿತರೆ. ಸೂರ್ಯ, ಭೂಮಿ ಮತ್ತು ಚಂದ್ರ ಒಂದೇ ಸರಳ ರೇಖೆಯಲ್ಲಿ ಬಂದಾಗ ಭೂಮಿಯ ನೆರಳು ಚಂದ್ರನ ಮೇಲೆ ಬೀಳುತ್ತದೆ. ಈ ಸಮಯದಲ್ಲಿ ಭೂಮಿಯ ವಾತಾವರಣ ಮೂಲಕ ಹಾದು ಹೋಗುವ ಸೂರ್ಯನ ಬೆಳಕು ಚದರಿ ಕೇವಲ ಕೆಂಪು ಬಣ್ಣದ ಕಿರಣ ಮಾತ್ರ ಚಂದ್ರನ ಮೇಲೆ ಬೀಳುವ ಪರಿಣಾಮ ಇಂದು ಚಂದ್ರ ಕೆಂಪು ಬಣ್ಣದಲ್ಲಿ ತಿರುಗುವುದನ್ನು ನಾವು ಕಾಣಬಹುದಾಗಿದೆ. ಹಾಗಾಗಿ ವಿಜ್ಞಾನಿಗಳು ಇದನ್ನ ಬ್ಲಡ್ ಮೂನ್ ಎಂದು ಕೂಡ ಕರೆದಿದ್ದಾರೆ. ಇನ್ನು ಮಾಹಿತಿಯ ಪ್ರಕಾರ ಸ್ನೇಹಿತರೆ, ಗ್ರಹಣ ಆರಂಭದ ಸಮಯ ಮಧ್ಯಾಹ್ನ 3:20 ಎಂದು ಹೇಳಲಾಗಿದ್ದು, ಪೂರ್ಣ ಗ್ರಹಣ ಆರಂಭವಾಗುವುದು 4:34ಕ್ಕೆ ಮತ್ತು ಈ ಒಂದು ಗರಿಷ್ಠ ಹಂತ ಪಡೆದುಕೊಳ್ಳುವ ಸಮಯ 5:10ರಿಂದ 5:25 ಸಂಜೆ ಹೊತ್ತಿನಲ್ಲಿ ಸ್ನೇಹಿತರೆ. ಸ್ವಲ್ಪ ಚಂದ್ರಗ್ರಹಣ ಅತಿಯಾದ ಕೆಂಪು ಬಣ್ಣಕ್ಕೆ ತಿರುಗುವ ಸಾಧ್ಯತೆ ಇದೆ ಮತ್ತು ಗ್ರಹಣ ಸಂಪೂರ್ಣ ಮುಕ್ತಾಯವಾಗುವುದು 6:48 ಎಂದು ಹೇಳಲಾಗ್ತಾ ಇದೆ. ಅಂದರೆ ಮಧ್ಯಾಹ್ನ 3:20ರಿಂದ ಸಂಜೆ 6:48ರವರೆಗೆ ಚಂದ್ರಗ್ರಹಣ ಇರಲಿದೆ. ಇನ್ನು ಕರ್ನಾಟಕದಲ್ಲಿ ಬೆಂಗಳೂರು ಮತ್ತು ಮೈಸೂರು ಭಾಗದಲ್ಲಿ ಈ ಒಂದು ಚಂದ್ರಗ್ರಹಣ ಕಾಣಬಹುದು ಸ್ನೇಹಿತರೆ. ಹೌದು, ಭಾರತದಲ್ಲಿ ಪ್ರತಿ ವರ್ಷ ಪೂರ್ಣ ಚಂದ್ರಗ್ರಹಣ ಎಂದೂ ಕೂಡ ಕಾಣಿಸೋದಿಲ್ಲ. ಇನ್ನು ಕಳೆದ ಬಾರಿ ಸೆಪ್ಟೆಂಬರ್ 2025ರಲ್ಲಿ ಒಂದು ಬಾರಿ ಗೋಚರಿಸಿತ್ತು. ಇದಾದ ನಂತರ ಈಗ ಮತ್ತೊಮ್ಮೆ ನಾವು ಪೂರ್ಣ ಚಂದ್ರಗ್ರಹಣ ನೋಡಬೇಕಂದ್ರೆ ಜುಲೈ 2028ರವರೆಗೆ ಕಾಯಬೇಕು ಎಂದು ಹೇಳಲಾಗ್ತಾ ಇದೆ. ಇನ್ನು ಈ ಬಾರಿಯ ಚಂದ್ರಗ್ರಹಣ 4 ರಾಶಿಯವರಿಗೆ ಅಖಂಡ ರಾಜಯೋಗ ತಂದುಕೊಟ್ಟಿದೆ ಅಂತೆ. ಹೌದು, ಬ್ರಹ್ಮಾಂಡದ ಅದ್ಭುತ ಘಟನೆಗಳಲ್ಲಿ ಚಂದ್ರಗ್ರಹಣವೂ ಕೂಡ ಒಂದಾಗಿದ್ದು, ಈ ಬಾರಿಯ ಚಂದ್ರಗ್ರಹಣ ನಿಜಕ್ಕೂ ವಿಶೇಷವಾಗಿದೆ. ಹಾಗಾಗಿ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಈ ಒಂದು ಚಂದ್ರಗ್ರಹಣ ಜನರ ಜೀವನದಲ್ಲಿ ಮಹತ್ವದ ಬದಲಾವಣೆ ತರುವ ಸಾಧ್ಯತೆ ಇದೆ ಅಂತೆ. ಮುಖ್ಯವಾಗಿ ಸ್ನೇಹಿತರೆ, ಶುಭ ಫಲ ಪಡೆದುಕೊಳ್ಳುವ ರಾಶಿಗಳು ಯಾವುದಂದ್ರೆ ಮಿಥುನ ರಾಶಿ, ತುಲಾ ರಾಶಿ, ವೃಶ್ಚಿಕ ಮತ್ತು ಮೀನ ರಾಶಿ. ಈ ರಾಶಿಯವರಿಗೆ ಅಪಾರ ಯಶಸ್ಸು ತರುವ ಸಾಧ್ಯತೆ ಇದೆ ಎಂದು ಹೇಳಲಾಗ್ತಾ ಇದೆ. ಇನ್ನು ಮಧ್ಯಮ ಫಲ ಪಡೆದುಕೊಳ್ಳುವ ರಾಶಿಗಳು ಮೇಷರಾಶಿ, ಕರ್ಕಾಟಕ, ಧನು ಮತ್ತು ಕುಂಭ ರಾಶಿ. ಈ ರಾಶಿಯವರಿಗೆ ಮಿಶ್ರ ಫಲ ಸಿಗುತ್ತೆ, ಅಂದ್ರೆ ಲಾಭ ನಷ್ಟ ಸಮನಾಗಿರುತ್ತೆ ಎಂದು ಹೇಳಲಾಗ್ತಾ ಇದೆ. ಇನ್ನು ಅಶುಭ ಫಲ ಪಡೆದುಕೊಳ್ಳುವ ರಾಶಿಗಳು ವೃಷಭ, ಸಿಂಹ, ಕನ್ಯಾ ಮತ್ತು ಮಕರ ರಾಶಿ ಎಂದು ಹೇಳಲಾಗ್ತಾ ಇದೆ. ಈ ರಾಶಿ ಇದ್ದವರಿಗೆ ಸ್ವಲ್ಪ ಮಾನಸಿಕ ಒತ್ತಡ, ಆರೋಗ್ಯ ಸಮಸ್ಯೆ ಅಥವಾ ಆರ್ಥಿಕವಾಗಿ ನಷ್ಟವಾಗಬಹುದು ಎಂದು ಜ್ಯೋತಿಷ್ಯ ಶಾಸ್ತ್ರ ಹೇಳಿದೆ ಸ್ನೇಹಿತರೆ. ನಿಮ್ಮದು ಯಾವುದು ರಾಶಿ ಎಂಬುದನ್ನು ನೀವು ನಮಗೆ ಕಮೆಂಟ್ ಮಾಡಿ ತಿಳಿಸಿ. ಇನ್ನು ಗ್ರಹಣ ಮುಗಿದ ನಂತರ ಏನು ಮಾಡಬೇಕಂದ್ರೆ, ಗ್ರಹಣ ಮುಗಿದ ತಕ್ಷಣವೇ ಮೈ ಮೇಲಿನ ಬಟ್ಟೆಯೊಂದಿಗೆ ನೀರನ್ನು ಹಾಕಿಕೊಂಡು ಸ್ನಾನ ಮಾಡಬೇಕು ಎಂದು ಹೇಳಲಾಗುತ್ತಿದ್ದು, ಸ್ನಾನವಾದ ನಂತರ ಮನೆಯ ಶುದ್ಧಿ ಮಾಡಿ ದೇವರ ಜಪ ಮತ್ತು ಪೂಜೆ ಪುರಸ್ಕಾರ ಮಾಡಬೇಕು ಎಂದು ಸಲಹೆ ಕೊಡಲಾಗಿದೆ. ಬನ್ನಿದೀಗ ಮತ್ತೊಂದು ಮಾಹಿತಿಗೆ ಹೋಗೋಣ ಸ್ನೇಹಿತರೆ. ಇದೀಗ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಇದೇ ಮಾರ್ಚ್ 6ಕ್ಕೆ ಕರ್ನಾಟಕದ ಬಜೆಟ್ ಮಂಡಿಸಲಿದ್ದಾರೆ. ಆದರೆ ಬಜೆಟ್ಗೂ ಮುನ್ನವೇ ಈ ಬಾರಿ ಗ್ಯಾರಂಟಿಗಳಲ್ಲಿ ದೊಡ್ಡ ಬದಲಾವಣೆ ಆಗುತ್ತೆ, ಶ್ರೀಮಂತರನ್ನು ಗ್ಯಾರಂಟಿಯಿಂದ ಹೊರಗಿಡಲಾಗುತ್ತೆ ಎಂದೆಲ್ಲ ಸುದ್ದಿಗಳು ಹರಿದಾಡಿವೆ. ಇದೇ ಮಧ್ಯೆ ಸ್ನೇಹಿತರೆ, ಇದೀಗ ಎಚ್.ಸಿ. ಬಾಲಕೃಷ್ಣ ಅವರು ಕೂಡ ಎಲ್ಲರಿಗೂ ಫ್ರೀ ಗ್ಯಾರಂಟಿ ಕೊಡೋದು ಕಷ್ಟ ಎಂದು ಬೆಂಗಳೂರಲ್ಲಿ ಮಾಹಿತಿ ಕೊಟ್ಟಿದ್ದಾರೆ. ಹೌದು, ಇತ್ತೀಚೆಗೆ ಡಿ.ಕೆ. ಶಿವಕುಮಾರ್ ಅವರು ಕೂಡ ಗ್ಯಾರಂಟಿಗಳು ಹೊರೆಯಾಗುತ್ತಿವೆ, ಎಷ್ಟೇ ಹೊರೆ ಆದರೂ ನಾವು ಕೊಡುತ್ತೇವೆ ಎಂಬ ಹೇಳಿಕೆ ಕೊಟ್ಟಿದ್ರು. ಈಗ ಇದೇ ಬೆನ್ನಲ್ಲೇ ಮಾಗಡಿ ಶಾಸಕ ಎಚ್.ಸಿ. ಬಾಲಕೃಷ್ಣ
ಬಾಲಕೃಷ್ಣ ಅವರು ಕೂಡ ಎಲ್ಲರಿಗೂ ಫ್ರೀ ಗ್ಯಾರಂಟಿ ಕೊಡುವುದು ಕಷ್ಟ ಎಂದು ಮಾಧ್ಯಮಗಳ ಮುಂದೆ ಹೇಳಿಕೆ ಕೊಟ್ಟಿದ್ದಾರೆ. ಹೌದು ಸ್ನೇಹಿತರೆ, ಗ್ಯಾರಂಟಿ ಯೋಜನೆಗಳ ಬಗ್ಗೆ ಸ್ವತಃ ಕಾಂಗ್ರೆಸ್ ಶಾಸಕರೇ ಒಬ್ಬೊಬ್ಬರಾಗಿ ಬಹಿರಂಗವಾಗಿ ಅಪಸ್ವರ ಎತ್ತಲು ಶುರು ಮಾಡಿದ್ದಾರೆ. ಇದೀಗ ಮಾಗಡಿ ಶಾಸಕ ಎಚ್.ಸಿ. ಬಾಲಕೃಷ್ಣ ಅವರು ಕೂಡ ಎಲ್ಲರಿಗೂ ಉಚಿತ ಗ್ಯಾರಂಟಿ ಕೊಡುವುದು ಕಷ್ಟ ಎಂದು ಹೇಳಿಕೆ ಕೊಟ್ಟಿದ್ದಾರೆ. ಬೆಂಗಳೂರಲ್ಲಿ ಮಾತನಾಡಿದಂತೆ ಇವರು ಗ್ಯಾರಂಟಿ ಯೋಜನೆಗಳು ಸರ್ಕಾರಕ್ಕೆ ಆರ್ಥಿಕವಾಗಿ ಹೊರೆಯಾಗುತ್ತಿದೆ, ಹೀಗಾಗಿನೇ ಸರ್ಕಾರ ಈ ಗ್ಯಾರಂಟಿ ಯೋಜನೆಗಳನ್ನ ಮತ್ತೊಮ್ಮೆ ಪರಿಷ್ಕರಣೆ ಮಾಡಬೇಕು, ಪ್ರತಿಯೊಬ್ಬರಿಗೂ ಹೊಸದಾಗಿ ಅರ್ಜಿ ಆಹ್ವಾನಿಸಿ ಅರ್ಹ ಬಡವರಿಗೆ ಮಾತ್ರ ಗುರುತಿಸಿ ಗ್ಯಾರಂಟಿ ಸಿಗುವಂತೆ ಮಾಡಬೇಕು ಎಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಆರ್ಥಿಕವಾಗಿ ಸದೃಢರಾಗಿರುವ ಶ್ರೀಮಂತರು ಕೂಡ ಉಚಿತ ಗ್ಯಾರಂಟಿ ಪಡೆದುಕೊಳ್ಳುತ್ತಿದ್ದು, ಇದರಿಂದ ಗ್ಯಾರಂಟಿಯ ಉದ್ದೇಶ ಈಡೇರುತ್ತಿಲ್ಲ ಎಂದು ಎಚ್.ಸಿ. ಬಾಲಕೃಷ್ಣ ಅವರು ಹೇಳಿಕೆ ಕೊಟ್ಟಿದ್ದಾರೆ. ಕೇವಲ ಅರ್ಹರಿಗೆ ಮಾತ್ರ ಗ್ಯಾರಂಟಿ ತಲುಪಬೇಕು, ಬಡವರಿಗೆ ಮಾತ್ರ ಗ್ಯಾರಂಟಿ ಯೋಜನೆಗಳು ತಲುಪಬೇಕು, ಇನ್ನು ಶ್ರೀಮಂತರನ್ನ ಗ್ಯಾರಂಟಿ ಯೋಜನೆಯಿಂದ ಹೊರಗಿಡಬೇಕು ಎಂದು ಸರ್ಕಾರಕ್ಕೆ ಇವರು ಸಲಹೆ ಕೊಟ್ಟಿದ್ದಾರೆ. ಹೌದು ಸ್ನೇಹಿತರೆ, ಶ್ರೀಮಂತರಿಗೆ ಉಚಿತ ಗ್ಯಾರಂಟಿ ಯೋಜನೆ ಲಾಭ ಕೊಡೋ ಬದಲು ಅದೇ ಒಂದು ಗ್ಯಾರಂಟಿ ಲಾಭ ಬಡವರಿಗೆ ತಲುಪಿಸಿ ಹಣ ಉಳಿತಾಯ ಮಾಡಿದರೆ ಆಗ ಕರ್ನಾಟಕದ ಅಭಿವೃದ್ಧಿ ಆಗುತ್ತೆ ಎಂದು ಹೇಳಿದ್ದಾರೆ. ಹೌದು, ಗೃಹಲಕ್ಷ್ಮಿ ಯೋಜನೆ ಸೇರಿದಂತೆ ಇತರೆ ಗ್ಯಾರಂಟಿಗಳಿಂದ ಶ್ರೀಮಂತರನ್ನು ಹೊರಗಿಟ್ಟಾಗ ಹೆಚ್ಚು ಹಣ ಉಳಿತಾಯವಾಗುತ್ತೆ, ಆಗ ಆ ಒಂದು ಹಣವನ್ನು ರಾಜ್ಯದ ಅಭಿವೃದ್ಧಿ ಕಾರ್ಯಗಳಿಗೆ ಬಳಸಬಹುದು ಎಂದು ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿಗಳಿಗೆ ಬಾಲಕೃಷ್ಣ ಅವರು ಮನವಿ ಮಾಡಿದ್ದಾರೆ. ಇದೀಗ ಇವರು ಒಂದು ಸರ್ಕಾರಕ್ಕೆ ಸಲಹೆ ಕೊಟ್ಟಿದ್ದಾರೆ. ಸ್ನೇಹಿತರೆ, ಸಲಹೆ ಏನೆಂದರೆ ಮತ್ತೊಮ್ಮೆ ಎಲ್ಲ ಅರ್ಜಿ ಕರಿಬೇಕಂತೆ, ಅಂದರೆ ಹೊಸದಾಗಿ ಅರ್ಜಿ ಆಹ್ವಾನಿಸಿ ಅರ್ಹರನ್ನು ಗುರುತಿಸಿ ಆಗ ಮಾತ್ರ ಗ್ಯಾರಂಟಿ ಕೊಡಿ ಎಂದು ಸರ್ಕಾರಕ್ಕೆ ಇವರು ಸಲಹೆ ಕೊಟ್ಟಿದ್ದಾರೆ. ಕಾದು ನೋಡೋಣ ಸ್ನೇಹಿತರೆ, ಬಜೆಟ್ನಲ್ಲಿ ಮುಖ್ಯಮಂತ್ರಿಯವರು ಯಾವ ರೀತಿ ಪ್ರತಿಕ್ರಿಯೆ ಕೊಡುತ್ತಾರೆ ಎಂಬುದನ್ನು ನಾವು ಕಾದು ನೋಡೋಣ. ಬನ್ನಿದೀಗ ಮತ್ತೊಂದು ಮಾಹಿತಿಗೆ ಹೋಗೋಣ ಸ್ನೇಹಿತರೆ. ಸಾಮಾನ್ಯವಾಗಿ ಯುದ್ಧಗಳು ನಡೆದಾಗ ಜಾಗತಿಕ ಮಾರುಕಟ್ಟೆಯಲ್ಲಿ ಸಂಚಲನವಾಗುತ್ತೆ, ಆಗ ಚಿನ್ನ ಮತ್ತು ಬೆಳ್ಳಿ ಬೆಲೆಗಳು ಭಾರಿ ಏರಿಕೆ ಆಗುತ್ತೆ. ಆದರೆ ಇದೀಗ ಆಶ್ಚರ್ಯ ಎನ್ನುವಂತೆ ಚಿನ್ನದ ಬೆಲೆ ಉಲ್ಟಾ ಹೊಡೆದು ದೊಡ್ಡ ಮಟ್ಟದಲ್ಲೇ ಕುಸಿತವಾಗಿದೆ. ಹೌದು ಸ್ನೇಹಿತರೆ, ಮಧ್ಯಪ್ರಾಚ್ಯದಲ್ಲಿ ಉದ್ವಿಗ್ನತೆ ಶುರುವಾಗಿದೆ. ಇರಾನ್ ಮೇಲೆ ಇಸ್ರೇಲ್ ಅಮೆರಿಕ ಒಗ್ಗಟ್ಟಾಗಿ ರಣದಾಳಿ ಮಾಡುತ್ತಿವೆ. ಇರಾನ್ ಕೂಡ ಇಸ್ರೇಲ್ ಅಮೆರಿಕ ವಿರುದ್ಧ ತೊಡೆತಟ್ಟಿ ನಿಂತಿದೆ. ಇಂತಹ ಸಮಯದಲ್ಲಿ ಜಾಗತಿಕ ಮಾರುಕಟ್ಟೆಯಲ್ಲಿ ಸಂಚಲನ ಸೃಷ್ಟಿಯಾಗಿದ್ದು, ಇದರಿಂದ ತೈಲ ಬೆಲೆ ಏರಿಕೆಯಾಗಿದೆ. ಇತ್ತ ಭಾರತೀಯ ಷೇರು ಮಾರುಕಟ್ಟೆ ಕುಸಿತ ಕಂಡಿದೆ. ಇನ್ನು ಚಿನ್ನದ ಬೆಲೆ ಏರಿಕೆ ಆಗಬೇಕಾಗಿತ್ತು, ಆದರೆ ಆಶ್ಚರ್ಯ ಎನ್ನುವಂತೆ ಚಿನ್ನವು ಕೂಡ ಕುಸಿತವಾಗಿದೆ. ಹೌದು ಸ್ನೇಹಿತರೆ, ಚಿನ್ನದ ಬೆಲೆ ಇಳಿಕೆ ಆಗಿರುವುದು ನಿಜಕ್ಕೂ ಒಂದು ಖುಷಿ ಸಂಗತಿ ಎಂದು ಹೇಳಲಾಗ್ತಾ ಇದೆ. ಜಾಗತಿಕ ಬೆಳವಣಿಗೆಗಳು ಆದಾಗ ಚಿನ್ನದ ಬೆಲೆ ಸಾಮಾನ್ಯವಾಗಿ ಏರಿಕೆ ಹಾದಿ ಹಿಡಿಯುತ್ತವೆ, ಆದರೆ ಕೆಲವೊಮ್ಮೆ ಇಂತಹ ಪಾಸಿಟಿವ್ ಸೂಚನೆ ಕೂಡ ಕಂಡು ಬರುತ್ತವೆ. ಇದೀಗ ಚಿನ್ನದ ಬೆಲೆ ಮತ್ತೆ ದೊಡ್ಡ ಮಟ್ಟದಲ್ಲಿ ಕುಸಿತವಾಗಿದೆ. ಹೌದು ಸ್ನೇಹಿತರೆ, 17,309 ರೂಪಾಯಿ ಪ್ರತಿ ಗ್ರಾಮ್ ಇದ್ದಂತ ಚಿನ್ನ ಕುಸಿದು 16,980 ರೂಪಾಯಿ ಆಗಿದೆ. ಅಂದರೆ 10 ಗ್ರಾಮ್ ಚಿನ್ನ 1,73,090 ರೂಪಾಯಿ ಇತ್ತು, ಈಗ ಅದು ಕುಸಿದು 1,69,800 ರೂಪಾಯಿ ಆಗಿದೆ. ಅಂದರೆ 10 ಗ್ರಾಮ್ನಲ್ಲಿ 3,200 ರೂಪಾಯಿ ಕುಸಿತವಾಗಿದೆ. 100 ಗ್ರಾಮ್ಗೆ 32,000 ರೂಪಾಯಿ ಕುಸಿತ ಅಂತ ಹೇಳ್ಬೋದು ಸ್ನೇಹಿತರೆ. ಆದರೆ ಇಲ್ಲಿ ಒಂದು ಶಾಕಿಂಗ್ ಮಾಹಿತಿ ಏನೆಂದರೆ ಬೆಳ್ಳಿ ಬೆಲೆ ಮಾತ್ರ ಸಖತ್ತಾಗಿ ಏರಿಕೆ ಆಗಿದೆ. ಹೌದು, 1 ಗ್ರಾಮ್ ಬೆಳ್ಳಿ 295 ಇತ್ತು, ಈಗ ಏರಿಕೆಯಾಗಿ 330 ರೂಪಾಯಿ ಆಗಿದೆ ಸ್ನೇಹಿತರೆ. ಅಂದರೆ 1 kg ಬೆಳ್ಳಿ 2,95,000 ಇತ್ತು, ಈಗ ಏರಿಕೆ ಆದ ಬಳಿಕ ಅದು 3,30,000 ರೂಪಾಯಿ ಆಗಿದೆ. ಮಾಹಿತಿಯ ಪ್ರಕಾರ ಬೆಳ್ಳಿ ದೊಡ್ಡ ಮಟ್ಟದಲ್ಲಿ ಏರಿಕೆ ಆಗುತ್ತಂತೆ ಸ್ನೇಹಿತರೆ. 1 kg ಬೆಳ್ಳಿ 5 ಲಕ್ಷ ಗಡಿ ದಾಟುತ್ತೆ ಎಂದು ಆರ್ಥಿಕ ತಜ್ಞರು ಇಲ್ಲಿ ಅಭಿಪ್ರಾಯಪಟ್ಟಿರುವಂತದ್ದು. ನಿಮ್ಮ ಪ್ರಕಾರ ಚಿನ್ನ ಬೆಳ್ಳಿ ಕುಸಿತವಾಗಬೇಕು, ಏರಿಕೆ ಆಗಬೇಕು? ನಿಮ್ಮ ಅನಿಸಿಕೆಗಳನ್ನ ಪ್ರತಿಯೊಬ್ಬರು ಕಮೆಂಟ್ ಮಾಡಿ. ಬನ್ನಿದೀಗ ಕೊನೆಯ ಮಾಹಿತಿಗೆ ಹೋಗೋಣ ಸ್ನೇಹಿತರೆ. ಈ ಒಂದು ಕೊನೆ ಮಾಹಿತಿ ನೋಡೋ ಮೊದಲು ನಿಮ್ಮದು ಯಾವುದು ಜಿಲ್ಲೆ ಎಂಬುದನ್ನು ನೀವು ನಮಗೆ ಕಮೆಂಟ್ ಮಾಡಿ ತಿಳಿಸಿ. ಯಾಕಂದ್ರೆ ಕರ್ನಾಟಕದ ಅತ್ಯಂತ ಶ್ರೀಮಂತ ಜಿಲ್ಲೆ ಯಾವುದು ಎಂಬ ಕುರಿತಂತೆ ಒಂದು ಪಟ್ಟಿ ಬಿಡುಗಡೆಯಾಗಿದೆ. ಹೌದು, 2024-25 ಆರ್ಥಿಕ ಸಮೀಕ್ಷೆ ವರದಿಯಂತೆ ಕರ್ನಾಟಕದ ಅತ್ಯಂತ ಶ್ರೀಮಂತ ಜಿಲ್ಲೆಗಳ ಪಟ್ಟಿ ಒಂದು ಬಿಡುಗಡೆಯಾಗಿದ್ದು, ಇದರಲ್ಲಿ ಬೆಂಗಳೂರು ಮೊದಲ ಸ್ಥಾನ ಪಡೆದುಕೊಂಡಿದ್ದು, ಇತ್ತ ಶಿವಮೊಗ್ಗ ಜಿಲ್ಲೆ 5ನೇ ಸ್ಥಾನ ಪಡೆದುಕೊಂಡಿದೆ. ಹೌದು ಸ್ನೇಹಿತರೆ, ಮಾಹಿತಿಯ ಪ್ರಕಾರ ಬೆಂಗಳೂರು ಜಿಲ್ಲೆಯ ತಲಾ ಆದಾಯ 8,93,000 ಎಂದು ಹೇಳಲಾಗ್ತಾ ಇದೆ. ಈ ಮೂಲಕ ಬೆಂಗಳೂರು ಕರ್ನಾಟಕದಲ್ಲೇ ಅತ್ಯಂತ ಶ್ರೀಮಂತ ಜಿಲ್ಲೆಯಾಗಿ ಹೊರಹೊಮ್ಮಿದೆ. ಇನ್ನು ಇಲ್ಲಿ ವಿಶೇಷವೇನೆಂದರೆ ಸ್ನೇಹಿತರೆ, ಭಾರತದ 3ನೇ ಅತ್ಯಂತ ಶ್ರೀಮಂತ ಜಿಲ್ಲೆಯೂ ಕೂಡ ಬೆಂಗಳೂರು ಎಂದು ಹೇಳಲಾಗ್ತಾ ಇದೆ. ಇನ್ನು 2ನೇ ಅತ್ಯಂತ ಶ್ರೀಮಂತ ಜಿಲ್ಲೆ ದಕ್ಷಿಣ ಕನ್ನಡ ಜಿಲ್ಲೆ. ಇಲ್ಲಿಯ ತಲಾ ಆದಾಯ 6,69,000 ಎಂದು ಹೇಳಲಾಗಿದೆ. 3ನೇ ಸ್ಥಾನ ಪಡೆದುಕೊಂಡ ಜಿಲ್ಲೆ ಉಡುಪಿ ಜಿಲ್ಲೆ. ಇಲ್ಲಿನ ಆದಾಯ 5.84 ಲಕ್ಷ ಎಂದು ಹೇಳಲಾಗಿದೆ. ಇನ್ನು 4ನೇದು ಚಿಕ್ಕಮಗಳೂರು. ಇಲ್ಲಿನ ಒಂದು ತಲಾ ಆದಾಯ 5,69,000 ಮತ್ತು 5ನೇದಾಗಿ ಶಿವಮೊಗ್ಗ ಜಿಲ್ಲೆ ಎಂದು ಹೇಳಲಾಗ್ತಾ ಇದೆ. ಇನ್ನು ಈ ಒಂದು ಜಿಲ್ಲೆ 3,91,000 ತಲಾ ಆದಾಯ ಹೊಂದುವ ಮೂಲಕ ಕರ್ನಾಟಕದ 5ನೇ ಒಂದು ಅತ್ಯಂತ ಶ್ರೀಮಂತ ಜಿಲ್ಲೆ ಎಂಬ ಒಂದು ಸ್ಥಾನ ಇಲ್ಲಿ ಪಡೆದುಕೊಂಡಿರುವಂತದ್ದು. ಇಲ್ಲಿ ಒಂದು ಮತ್ತೊಂದು ಶಾಕಿಂಗ್ ಮಾಹಿತಿ ಏನೆಂದರೆ ಸ್ನೇಹಿತರೆ, ಕರ್ನಾಟಕದ 5 ಬಡ ಜಿಲ್ಲೆಗಳ ಬಗ್ಗೆ ಮಾಹಿತಿ ಬಂದಿದೆ. ಅಂದ್ರೆ ಬಡತನ ಒಂದು ಸೂಚ್ಯಂಕ ಪಡೆದುಕೊಂಡ 5 ಜಿಲ್ಲೆಗಳಲ್ಲಿ ಯಾದಗಿರಿ ನಂಬರ್ 1. ಅಂದಾಗೆ ಸ್ನೇಹಿತರೆ, ಇದು 2019 ಮತ್ತು 20ನೇ ಸಾಲಿನ ಅಂಕಿಅಂಶದ ಮಾಹಿತಿಯಾಗಿದೆ. ಮಾಹಿತಿಯ ಪ್ರಕಾರ ಕರ್ನಾಟಕದ 2019-20ರಲ್ಲಿ ಅತಿ ಹೆಚ್ಚು ಬಡತನ
ಬಡತನ ಇರುವ ಜಿಲ್ಲೆ ಅಂದ್ರೆ ಯಾದಗಿರಿ ಎಂದು ಹೇಳಲಾಗ್ತಾ ಇದೆ. ಹೌದು, ಕರ್ನಾಟಕದಲ್ಲೇ ಅತಿ ಹೆಚ್ಚು ಬಡತನ ಅಂದರೆ 28% ಜನರು ಇಲ್ಲಿ ಬಡವರಾಗಿದ್ದು ಇದು ಯಾದಗಿರಿ ಜಿಲ್ಲೆ ಅತ್ಯಂತ ಬಡತನ ಜಿಲ್ಲೆ ಎಂದು 2019ರಲ್ಲಿ ವರದಿಯಾಗಿದೆ. ಎರಡನೇದ್ದು ರಾಯಚೂರು ಸ್ನೇಹಿತರೆ, ಮೂರನೇದ್ದು ಗುಲ್ಬರ್ಗಾ, ನಾಲ್ಕನೇದ್ದು ಕೊಪ್ಪಳ, ಇನ್ನು ಐದನೇದ್ದು ವಿಜಯಪುರ ಎಂದು ಹೇಳಲಾಗ್ತಾ ಇದೆ. ಈ 5 ಜಿಲ್ಲೆಗಳಲ್ಲಿ ಅತಿ ಹೆಚ್ಚು ಬಡತನ ಹೊಂದಿರುವ ಜಿಲ್ಲೆ ಅದು ಯಾದಗಿರಿ ಎಂದು ಹೇಳಲಾಗಿದೆ. ಸದ್ಯಕ್ಕೆ ಎಷ್ಟೇತು ಸ್ನೇಹಿತರೆ, ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡ್ತಾ ವಿಡಿಯೋ ಹೇಗೆ ಅನಿಸ್ತು ತಿಳಿಸಿ. ಹೆಚ್ಚಿನ ಮಾಹಿತಿ ಪಡೆದುಕೊಳ್ಳಲು ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.